ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ಲೌಸ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಿಸೈನ್ಗೆ ನೆಕ್ ಡಿಸೈನು ನೋಡಿ, 1/2 ಇಂಚ್ಗೆ ನಾನೊಂದು ಮಾರ್ಜಿನ್ ಹಾಕ್ಕೊಳ್ತಾ ಇದ್ದೀನಿ. 2.25 ಇಂಚಿದೆ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡೀಪು 7 ಇಂಚಸ್ ಇದೆ. ಆ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಟೇಪ್ ಇಟ್ಕೋಬೇಕು. ನೋಡಿ, ಅಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟು ಕೆಳಗಡೆ 7 ಇಂಚ್ಗೆ ರೆಡಿ 7 ಇಂಚಸ್ 7.5 ಇದೆ. 7.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ರೆಡಿ ಎಷ್ಟಿದೋ ಅಷ್ಟು ತೊಗೋಬೇಕು. ಮಾರ್ಜಿನ್ ಬಿಟ್ಟು, ಮಾರ್ಜಿನ್ ಸೇರಿಸಿ ತೊಗೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ನಮಗೆ ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾರ್ಕ್ ಮಾಡ್ಕೋಬೋದು. ಕೆಳಗಡೆ ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ. ಈಗ ಈ ಪಾಯಿಂಟ್ ಸೇರಿಸೋಣ. ನೋಡಿ, 2.25 ಇಂಚಿದೆ ನೆಕ್ ಬಿಡ್ತು. ಇಲ್ಲಿ ಸ್ವಲ್ಪ ಬ್ರಾಡ್ ತೊಗೊಂಡಿದ್ದೀನಿ, 3 ಇಂಚಸ್ ಇದೆ. ಇವರು ಡೀಪ್ ಕಡಿಮೆ ಇಟ್ಕೊಳ್ಳೋದ್ರಿಂದ ಈ ರೀತಿ ತೆಗಿತಾ ಇದ್ದೀನಿ. ಬೇಕಂದರೆ ಜಾಸ್ತಿ ಇಟ್ಕೋಬೋದು. ನೋಡಿ, ಇಲ್ಲಿಂದ 1.5 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲಿ 1.5 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಒಂದು 1/2 ಇಂಚ್ ಬ್ರಾಡ್ ತೆಗಿತಾ ಇದ್ದೀನಿ. ಡೀಪ್ ತುಂಬ ಕಡಿಮೆ ಇದೆ, ಅದರಿಂದ. ನೋಡಿ, ಈ ಥರ ಶೇಪಲ್ಲಿ ಹಾಕ್ಕೊಳ್ಳಿ. ನಾನೀಗ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಕ್ಯಾನ್ವಾಸ್ ಯಾವ ರೀತಿ ಅಟ್ಯಾಚ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ಥರ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಶೇಪ್ ತೆಗ್ದಿದ್ದೀನಿ. ನಾವಿಲ್ಲಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲಾದರೂ ಸ್ಟ್ರೈಟಾಗಿ ಕಟ್ ಮಾಡಿಬಿಡ್ತಾರೆ. ನಾನು ಈ ರೀತಿ ಕಟ್ ಮಾಡ್ತೀನಿ. ಯಾಕೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಇವಾಗ ಶೇಪ್ ಹೇಗೆ ಅಂತ ತಗೊಳ್ಳೋಣ. ನಾನು ಮಾರ್ಕ್ ಮಾಡಿರೋದ್ರ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗೆದ್ಬಿಟ್ಟು 1 ಇಂಚ್ ಅದೇ ಶೇಪಲ್ಲಿ ನಾವು ಕಟ್ ಮಾಡಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 1 ಇಂಚ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಈ ಥರ ನೋಡಿ, ಈ ಥರ ಶೇಪ್ ತೊಗೊಂಬಿಡಿ. 1 ಇಂಚ್ಗೆ ಹಾಗೆ ಕಟ್ ಮಾಡ್ಬೋದು. ಬಿಗಿನರ್ಸ್ ಆದರೆ ಸ್ವಲ್ಪ ಗೊತ್ತಾಗಲ್ಲ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅದೇ ಶೇಪಲ್ಲಿ 1 ಇಂಚ್ ವಿಡ್ತಲ್ಲಿ ಕಟ್ ಮಾಡಿ. ನೋಡಿ, ಈ ಥರ ಬರುತ್ತೆ. ನೋಡಿ, ಅದು ಮಧ್ಯದಲ್ಲಿ ಕಟ್ ಮಾಡಿದಿದ್ರೆ ಅದು ಶೇಪು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ವಿಡ್ತು ಜಾಸ್ತಿ ಆಗಿಬಿಡುತ್ತೆ ನಾವು ಸ್ಟಿಚ್ ಮಾಡೋವಾಗ. ಈ ರೀತಿ ಕಟ್ ಮಾಡಿದ್ರೆ ವಿಡ್ತು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಇರುತ್ತೆ. ಆದ್ದರಿಂದ ಈ ರೀತಿ ನಾನು ಕಟ್ ಮಾಡಿಲ್ಲ. ಇವಾಗ ಅದನ್ನು ಒಂದು ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ಯಾನ್ವಾಸ್ನ ಯಾವ ಶೇಪಲ್ಲಿ ನಾವು ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಲಿ. ಕಿನಾರಿ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಸೈಡ್ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ. ಸುತ್ತ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಫೋಲ್ಡಿಂಗೋಸ್ಕರ. ನೋಡಿ, ಈ ಥರ. ಮೇಲ್ಗಡೆ ಮಾರ್ಜಿನ್ ಬೇಡ. ಆಲ್ರೆಡಿ ನಾವು ಮಾರ್ಜಿನ್ ಸೇರಿಸಿನೇ ನಾವು ಕಟ್ ಮಾಡ್ಕೊಂಡಿರೋದು ಕ್ಯಾನ್ವಾಸು. ಈಗ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಈ ಶೇಪಲ್ಲಿ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಹೇಳ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಫುಲ್ ಸ್ಟಿಚ್ ಆಗಿದೆ. ಈಗ ಬ್ಲೌಸ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಕ್ಯಾನ್ವಾಸ್ ಕೆಲವರು ಮೇಲ್ಗಡೆ ಆ ಥರ ಮಾರ್ಜಿನ್ ಬಿಡೋದಿಲ್ಲ, ಸ್ಟ್ರೈಟಾಗಿ ಕಟ್ ಮಾಡಿಬಿಡ್ತಾರೆ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡು. ಆವಾಗ ಕರೆಕ್ಟಾಗಿ 2 ಕಡೆ ಶೋಲ್ಡರು ಹೆಚ್ಚು ಕಮ್ಮಿ ಬರಲ್ಲ, ನೀಟಾಗಿ ಬರುತ್ತೆ. ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟರಲ್ಲಿ. ನೋಡಿ, ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ.
ಈಗ ಕ್ಯಾನ್ವಸ್ನ ಅದು ಕೂಡ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇಟ್ಕೋಬೇಕು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೋಡಿ ಅಲ್ಲಿ ಈ ರೀತಿ ಕಟ್ ಮಾಡೋದ್ರಿಂದ ನಾವು ಸ್ಟಿಚ್ ಮಾಡೋವಾಗ ಆ ಕಡೆ ಈ ಕಡೆ ಹೋಗೋದಿಲ್ಲ. ನೋಡಿ ಈ ಥರ ಸ್ಟ್ರೈಟ್ ಮಧ್ಯಕ್ಕೆ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬರುತ್ತೆ. ಆದ್ದರಿಂದ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಜೋಡಿಸಿಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಏನು ಹೆಚ್ಚು ಕಮ್ಮಿ ಆಗೋಲ್ಲ. ಶೋಲ್ಡರ್ ನೋಡಿ ಈ ಕಡೆ ಎಷ್ಟು ಇದೆಯೋ 3 ಇಂಚಸ್ ಇದೆ, ಈ ಕಡೆನೂ ಅಷ್ಟೇ ಇದೆ. ಎರಡೂ ಕಡೆ 3 ಇಂಚಿದೆ. ಆ ರೀತಿ ಬರೋ ಹಾಗೆ ಇಟ್ಕೊಂಡು ನೋಡ್ಕೋಬೇಕು. ಎರಡೂ ಸೈಡು ಸೇಮ್ ಮೆಜರ್ಮೆಂಟ್ ಇರಬೇಕು ಶೋಲ್ಡರು. ನೋಡಿ ಈಗ ಕ್ಯಾನ್ವಸ್ ಮೇಲಲ್ಲ, ಕ್ಯಾನ್ವಸ್ ಪಕ್ಕದಲ್ಲಿ ಕ್ಲಾತ್ ಇರುತ್ತಲ್ವಾ, ಕ್ಯಾನ್ವಸ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಸ್ವಲ್ಪ ರಫ್ ಮಾಡಿ ಸ್ಟಿಚ್ ಮಾಡಿ. ನೋಡಿ ಈ ಥರ ಕ್ಯಾನ್ವಸ್ ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು. ಕ್ಯಾನ್ವಸ್ ಮೇಲೆ ಸ್ಟಿಚ್ ಬರಬಾರ್ದು, ಫುಲ್ ಪಕ್ಕದಲ್ಲೇ ಬರಬೇಕು. ಕಾಣಿಸ್ತಾ ಇದೆಯಾ? ನೋಡಿ ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕ್ಯಾನ್ವಸ್ ಮೇಲೆ ಸ್ಟಿಚ್ ಬಂದರೆ ನೀಟಾಗಿ ಬರಲ್ಲ. ಈ ರೀತಿ ಕಾರ್ನರಲ್ಲಿ ನೀಡಲ್ನ ಒಳಗಡೆ ಇಳಿಸಿ ಈ ರೀತಿ ನಾವು ತಿರುಗಿಸ್ಕೋಬೇಕು. ನೋಡಿ ಈಗ ಈ ಕಾರ್ನರಲ್ಲಿ ಕೂಡ ನೀಡಲ್ಲಿ ಇಳಿಸಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿಕೊಂಡು ನೀಟಾಗಿ ನೀವು ಯಾವುದೇ ಶೇಪ್ ತೆಗಿತೀರೋ ಆ ಶೇಪ್ ಪ್ರಕಾರ ಸ್ಟಿಚ್ ಮಾಡಿ. ಈಗ ಸ್ಟಿಚ್ ಆಯಿತು. ಈಗ ನೋಡಿ ನಾನಿವಾಗ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ. ಫುಲ್ ಕಟ್ ಮಾಡಿಬಿಡ್ತಾರೆ ಕೆಲವರು. ನೋಡಿ 1/4 ಇಂಚು ಬಟ್ಟೆ ಬಿಡಬೇಕು. ಈ ರೀತಿ 1/4 ಇಂಚು ಕ್ಯಾನ್ವಸ್ ಪಕ್ಕದಲ್ಲಿ ಸ್ಟಿಚ್ ಮಾಡಿದ್ದೀನಿ. 1/4 ಇಂಚ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ ನೀವು ಯಾವುದೇ ಡಿಸೈನ್ ಮಾಡಿದ್ರು ಇದೇ ಥರನೇ ಕಟ್ ಮಾಡಬೇಕು. 1/4 ಇಂಚ್ ಬಿಡಬೇಕು. ನೋಡಿ ಅದೇ ಶೇಪಲ್ಲಿ 1/4 ಇಂಚ್ ಬಟ್ಟೆ ಬಿಟ್ಟು ಈ ರೀತಿ ಕಟ್ ಮಾಡಿ ಕಾರ್ನರ್ಸಲ್ಲಿ. ತುಂಬ ಈಸಿ, ಕಲಿಯೋವರೆಗೂ ಕಷ್ಟ ಅಷ್ಟೇ. 1-2 ಸಲ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ನೀಟಾಗಿ ಬರುತ್ತೆ ಶೇಪ್ಸು. ನೋಡಿ ಕಾರ್ನರಲ್ಲಿ ಸ್ವಲ್ಪ ಅಲ್ಲಿ ಬಟ್ಟೆನ ಕಟ್ ಮಾಡಬೇಕು, ಇಲ್ಲಾಂದರೆ ತಿರುಗಿಸಿದಾಗ ನೀಟಾಗಿ ಶೇಪ್ ಕೂರಲ್ಲ. ಸ್ವಲ್ಪ ಕಟ್ ಮಾಡಿ, ಜಾಸ್ತಿ ಕಟ್ ಮಾಡಿದ್ರೆ ಬ್ಲೌಸ್ ಪೀಸ್ ಕಟ್ ಆಗಿಬಿಡುತ್ತೆ. ಇವಾಗ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡೋಕ್ಕೂ ಮುಂಚೆ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಇನ್ನೂ ನೀಟಾಗಿ ಒಳಗಡೆ ಹೋಗುತ್ತೆ. ನೋಡಿ ಈ ರೀತಿ ಮಾಡೋದ್ರಿಂದ ಅಷ್ಟು ನೀಟಾಗಿ ಬರಲ್ಲ. ನೋಡಿ ಇವಾಗ ನಾನೊಂದು ಸ್ಟಿಚ್ ಹಾಕ್ಬಿಟ್ಟು ತೋರಿಸ್ತೀನಿ. ಸ್ಟಿಚ್ ಹೇಗೆ ಹಾಕಬೇಕು ಅಂದರೆ ಆ ಕ್ಯಾನ್ವಸ್ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದ್ರ ಮೇಲೆ, ಬ್ಲೌಸ್ ಮೇಲೆಲ್ಲ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಕಾರ್ನರ್ಸಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಟೆನ್ಷನ್ ಎತ್ಬಿಟ್ಟು ತಿರುಗಿಸ್ಕೊಳ್ಳಿ. ಕ್ಯಾನ್ವಸ್ ಮೇಲೆ ಸ್ಟಿಚ್ ಬರಬೇಕು. ಈ ರೀತಿ ನಾನು ನಿಮಗೆ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ, ಪ್ಯಾಚ್ ವರ್ಕ್ ಎಲ್ಲ. ಈಗ ನಿಮ್ಗೆ ಸದ್ಯಕ್ಕೆ ಈಗ ಬಿಗಿನರ್ಸ್ಗೆ ಈ ರೀತಿ ಇದೆಲ್ಲ ಕ್ಯಾನ್ವಸ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದರಿಂದ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಟರ್ನ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಇಷ್ಟೇ ಸಿಂಪಲ್. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೀವು ಇದೇ ರೀತಿ ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿರುತ್ತೆ. ಈಗ ಫ್ರಂಟ್ ಸೈಡ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಿಮಗೆ ಮಾರ್ಕ್ ಮಾಡೋದನ್ನು ಕಟ್ಟಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ಒಂದೇ ವಿಡಿಯೋದಲ್ಲಿ ಆಗಲ್ಲ ಅಂತ ನಾನು ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಮೇನ್ ಡಾಟ್ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ 1 ಇಂಚ್ಗೆ. ನೋಡಿ ಈ ರೀತಿ ಇಲ್ಲಿ ಸ್ವಲ್ಪ ರಫ್ ಮಾಡಿ ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ ಬರಬೇಕು. ವಿ ಶೇಪಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ನೋಡಿ ಆರ್ಮೋಲ್ ಹತ್ರ ಒಂದು ಡಾಟ್ ಹಿಡಿತೀವಲ್ಲ ಅದನ್ನು ಹಿಡಿತಾ ಇದ್ದೀನಿ. ನೋಡಿ ಅದು ಸ್ವಲ್ಪನೇ ಹಿಡಿಬೇಕು. ಆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ಎಷ್ಟು ಹಿಡ್ಕೋಬೇಕು ಅಷ್ಟೇ ಇಟ್ಕೋಬೇಕು. ನೋಡಿ ಇದು 1/4 ಇಂಚ್ ಮಾತ್ರ ಹಿಡಿತಾ ಇದ್ದೀನಿ ಇಲ್ಲಿ. 1/4 ಇಂಚ್ ಅಂದರೆ ಹಾಫ್ ಇಂಚ್ ಆಗುತ್ತೆ. ಎರಡೂ ಸೈಡ್ ಸೇರಿ 1/2 ಇಂಚ್ ಕಡಿಮೆ ಆಗುತ್ತೆ ಅಲ್ಲಿ. ನೋಡಿ ಎರಡೂ ಕಡೆ 2 ಸ್ಟಿಚ್ ಹಾಕ್ಕೋಬೇಕು. ಎಲ್ಲ ಡಾಟ್ಸ್ಗೂ ಅಷ್ಟೇ ಒಂದೇ ಸ್ಟಿಚ್ ಹಾಕ್ಬಿಡ್ತಾರೆ ಕೆಲವರು. 2 ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ ಬ್ಲೌಸು, ಬಿಚ್ಕೊಳ್ಳಲ್ಲ ಅದು ಸ್ಟಿಚ್ಚು. ನೋಡಿ ಎಕ್ಸ್ಟ್ರಾ ದಾರ ಬಿಡಬೇಕು ಅಲ್ಲಿ. ನೋಡಿ ಈ ಥರ ಹೊಲ್ದ ಮೇಲೆ ಈ ಥರ ಬರಬೇಕು ಫಿನಿಶಿಂಗು. ನೀವು ನೋಡಿ ಈ ಥರ ಶೇಪಲ್ಲಿ ಸ್ಟಿಚ್ ಮಾಡಿದ್ರೆ ಈ ರೀತಿ ಬರುತ್ತೆ.
ಈಗ ನೋಡಿ ಉಕ್ಸ್ ಪಟ್ಟಿ ಹತ್ರ ಸ್ಟಿಚ್ ಹಾಕ್ತಾಯಿದ್ದೀನಿ. ಎರಡೂ ಕಡೆನೂ ಸ್ಟಿಚ್ ಮಾಡ್ಕೋಬೇಕು, ಎರಡೂ ಫ್ರಂಟ್ ಸೈಡಲ್ಲೂ ಎರಡೆರಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕಲೇಬೇಕು ಡಾಟ್ಸ್ಗೆ. ದಾರನ ತುಂಬ ತುದಿಲಿ ಕಟ್ ಮಾಡಬೇಡಿ, ಬಿಚ್ಕೊಂಡ್ಬಿಡುತ್ತೆ. ಸ್ವಲ್ಪ ದೂರದಲ್ಲಿ ಕಟ್ ಮಾಡಿ. ನೋಡಿ ಇವಾಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. 3 ಪೀಸಸ್ ಬೇಕು ಒಂದೊಂದು ಸೈಡ್ಗೆ. ಲೈನಿಂಗ್ 1 ಪೀಸ್ ಇದ್ದರೆ ಮೇಯ್ನ್ ಕ್ಲಾತು 2 ಪೀಸ್ ಇರಬೇಕು. ಲೈನಿಂಗ್ 1 ಪೀಸ್ ಇರಬೇಕು. ನೋಡಿ ಮೇಯ್ನ್ ಕ್ಲಾತ್ ಇದು 2 ಪೀಸ್ ಇದೆ, ಲೈನಿಂಗ್ ಕ್ಲಾತು 1 ಪೀಸ್ ಇದೆ. ಸೊ ಒಟ್ಟು 6 ಪೀಸ್ ಇದೆ. ಒಂದೊಂದು ಸೈಡ್ಗೆ 3 ಪೀಸ್ ಅಟ್ಯಾಚ್ ಮಾಡಬೇಕು. ಆವಾಗಲೇ ಸ್ಟಿಪ್ಪಾಗಿ ಬ್ಲೌಸು ನೀಟಾಗಿ ಕೂರೋದು. ನೋಡಿ ಈ ರೀತಿ ಇಟ್ಕೊಳ್ಳಿ. ಲೈನಿಂಗ್ ಕ್ಲಾತ್ನ ಮೇಲ್ಗಡೆ ಇಟ್ಕೊಳ್ಳಿ, ಕೆಳಗಡೆ 2 ಪೀಸು ಮೇಯ್ನ್ ಕ್ಲಾತ್ನ ಇಟ್ಕೊಳ್ಳಿ. ಈ ರೀತಿ ಆಪೋಸಿಟ್ ಬರೋ ಹಂಗೆ ಇಟ್ಕೊಳ್ಳಿ. ಶೇಪ್ಸ್ ಇವಾಗಲೇ ಇಟ್ಕೊಂಡು ನೋಡ್ಕೊಂಬಿಡಿ, ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಇಲ್ಲಾಂದರೆ ನೋಡಿ ಈ ಥರ ಜೋಡಿಸಿಟ್ಕೊಂಡು ಶೇಪ್ಸು ಕರೆಕ್ಟಾಗಿ ಅಪೋಸಿಟ್ ಬರೋ ಥರ. ನೋಡಿ ಇವಾಗ 1/2 ಇಂಚು ಮಾರ್ಜಿನ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಪೀಸ್ನೂ ಅದೇ ರೀತಿ ಇಟ್ಕೊಂಡು 1/2 ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ. ಸ್ಟಿಚ್ಚಿಂಗು ನೀವು ಒಂದು ಕಡೆ 1/4 ಇಂಚು, ಒಂದು ಕಡೆ 1/2 ಇಂಚು ಆ ಥರ ಮಾಡ್ಕೋಬಾರ್ದು. ಒಂದೇ ಈವನಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ. ನೋಡಿ ಇದು ಲೈನಿಂಗು, ಇದು ಮೇನ್ ಕ್ಲಾತು. ಈ ರೀತಿ ಬರೋ ಥರ ಹಿಂಗೆ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ, ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು. ಎರಡೂ ಸೈಡು ಅದೇ ಥರ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಈ ಥರ ಐರನ್ ಮಾಡ್ಕೊಂಬಿಡಿ, ನೀಟಾಗಿ ಕುತ್ಕೊಳ್ಳುತ್ತೆ. ಹೊಲಿಬೇಕಾದ್ರೆ ಸುಕ್ಕಾಗಲ್ಲ. ಇವಾಗ ಫ್ರಂಟ್ಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ನೋಡ್ಕೋಬೇಕು ಯಾವ ಕಡೆ ಯಾವ್ದು ಬರಬೇಕು ಅಂತ ನೋಡಿಕೊಂಡು ಸ್ಟಿಚ್ ಮಾಡೋವಾಗ ಒಂದು ಸಲ ನೋಡ್ಕೊಳ್ಳಿ. ನೋಡಿ 2 ಲೇಯರ್ ಇರೋದನ್ನು ನಾನು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಬ್ಲೌಸ್ ಪೀಸ್ ಫ್ರಂಟ್ ಸೈಡು ಉಲ್ಟಾ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಆ ಡಾಟ್ ಹಿಡಿತೀವಲ್ಲ ಅದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಸೇರಿಸಿ ಸ್ಟಿಚ್ ಮಾಡ್ಕೋಬೇಡಿ, ಸ್ವಲ್ಪ ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು 1/2 ಇಂಚ್ಗೆ. ಈ ರೀತಿ ಎರಡು ಸೈಡು ಸೇಮ್ ಅದೇ ಥರನೇ ಅಟ್ಯಾಚ್ ಮಾಡ್ಕೋಬೇಕು. ಶೇಪ್ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಒಂದೊಂದು ಸಲ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ, ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. 2 ಕಡೆ ಅಟ್ಯಾಚ್ ಮಾಡಿದ್ದೀನಿ. ಈಗ ನೆಕ್ ಪೀಸ್ ಕೊಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಪೀಸ್ನ ಕೊಟ್ಟರೆ ಈ ರೀತಿ ಬರೋದಿಲ್ಲ. ಈ ರೀತಿ ಕ್ರಾಸ್ ಮಾಡಿಕೊಂಡೆ ಕ್ರಾಸ್ ಪೀಸ್ನೇ ಅಟ್ಯಾಚ್ ಮಾಡಬೇಕು. ನೋಡಿ ನಾನು ಬೇರೆ ಥರ ಕೊಡ್ತೀನಿ, ನೋಡ್ಕೊಳ್ಳಿ. ಇದಾದಮೇಲೆ ನೆಕ್ ಪೀಸ್ ಬಿಟ್ಬಿಟ್ಟು ಒಳಗಡೆ ಪೀಸ್ನ ಮಾತ್ರ ಸ್ವಲ್ಪ ಸ್ವಲ್ಪ ಕಾರ್ನರ್ಸಲ್ಲಿ ಕಟ್ ಮಾಡಿ. ಆವಾಗ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಸ್ವಲ್ಪ ಮಾತ್ರ ಕಟ್ ಮಾಡಿ ಮತ್ತೆ ಆ ನೆಕ್ ಪೀಸ್ನ ಯಾವ ರೀತಿ ಮಾಡ್ತೀನಿ ನೋಡಿ. ಈ ರೀತಿ ಅದ್ರ ಮೇಲೆ ಪೈಪಿಂಗ್ ಕೊಡೋ ಥರ, ಪೈಪಿಂಗ್ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತೀವಿ ಅದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ 1/4 ಇಂಚ್ಗೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಫುಲ್ ಫೋಲ್ಡ್ ಮಾಡಿಲ್ಲ, ಅದು ಹಾಗೆ ಇದೆ. ಅದ್ರ ಮೇಲೆ ನೆಕ್ ಪೀಸ್ನ ಈ ಪೈಪಿಂಗ್ ಕೊಡೋ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ಅದನ್ನು ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ಇವಾಗ ಕಟ್ ಮಾಡ್ತೀನಿ. ನೋಡಿ ಅದು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಬೇಕು ಈ ಥರ. ಕಟ್ ಮಾಡಿ ಇವಾಗ ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿದಾಗ ನೀಟಾಗಿ ಹೋಗುತ್ತೆ. ಇವಾಗ ಎಮ್ಮಿಂಗ್ ಮಾಡ್ಕೋಬೇಕು ಅದನ್ನು, ಆಮೇಲೆ ಎಮ್ಮಿಂಗ್ ಮಾಡ್ಕೋಬೇಕು. ಈಗ ಜಸ್ಟ್ ತೋರಿಸಿದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎರಡೂ ಸೈಡು ಅದೇ ಥರನೇ ಮಾಡ್ಕೋಬೇಕು. ನೋಡಿ 2 ಸೈಡ್ ಮಾಡಿದ್ದೀನಿ. ನೋಡಿ ಈಗ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಶೋಲ್ಡರ್ ಹತ್ರ. ನೋಡಿ ಫ್ರಂಟು ಬ್ಯಾಕ್ ಎರಡೂ ಇಟ್ಟಿದ್ದೀನಿ. ನೆಕ್ ಪೀಸ್ ಕೊಟ್ಟಿದ್ದೀವಲ್ಲ ಅದನ್ನು ಫೋಲ್ಡ್ ಮಾಡಿದ್ದೀನಿ. ಅದ್ರ ಮೇಲೆ ಬ್ಯಾಕ್ ಸೈಡ್ದು ನೆಕ್ ಪೀಸ್ನ
ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು. ಇನ್ನೊಂದು ಸಲ ನೋಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದರೆ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಈ ಥರ ನೆಕ್ ಪೀಸ್ನ ಫೋಲ್ಡ್ ಮಾಡಿ ಫಸ್ಟ್ ಫ್ರಂಟ್ ಸೈಡ್ನ, ಅದ್ರ ಮೇಲೆ ಬ್ಯಾಕ್ ಸೈಡ್ದು ನೆಕ್ ಪೀಸ್ ಬರಬೇಕು. ಈ ರೀತಿ ಕೂರಿಸಿ ನೀಟಾಗಿ ಬರುತ್ತೆ. ಇಲ್ಲಿ ರಫ್ ಮಾಡಿ. ಈ ಸೈಡು ಅಷ್ಟೇ ನೋಡಿ, ಫ್ರಂಟ್ ಸೈಡ್ದು ನೆಕ್ ಪೀಸ್ ಫೋಲ್ಡ್ ಮಾಡಿ, ಆಮೇಲೆ ಬ್ಯಾಕ್ ಸೈಡ್ದು ನೆಕ್ ಪೀಸ್ನ ಫ್ರಂಟ್ ಸೈಡ್ ಮೇಲೆ ಬರೋ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ರಫ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ, ಡಬಲ್ ಸ್ಟಿಚ್ ಹಾಕಿ ಕಟ್ ಮಾಡಿ. ಈಗ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ ಆವಾಗ. ನೋಡಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಆವಾಗ. ನೋಡಿ ಈ ಸೈಡ್ ಕೂಡ ಅದೇ ರೀತಿ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಬರುತ್ತೆ. ನೋಡಿ ಹೆಚ್ಚು ಕಮ್ಮಿ ಬರಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ಥರ ಮಾಡ್ಕೋಬೇಕು. ಏನಾದರೂ ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ಇದು ಫ್ರಂಟ್ ಸೈಡು, ಆ ಕಡೆ ಬ್ಯಾಕ್ ಸೈಡ್ ಇದೆ. ನೋಡಿ ನಾವು ಸ್ಲೀವ್ಸ್ನ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹೆಂಗೆ ಅಂದ್ರೆ ಹಂಗೆ ಅಟ್ಯಾಚ್ ಮಾಡೋ ಹಾಗಿಲ್ಲ. ಬ್ಯಾಕ್ ಸೈಡ್ಗೆ ಬರಬೇಕು, ಫ್ರಂಟ್ ಸೈಡ್ಗೆ ಬರಬೇಕು. ಈ ಥರ ಅಪೋಸಿಟ್ ಇಟ್ಕೊಂಡು ನೋಡಿ ಆಮೇಲೆ ಸ್ಟಿಚ್ ಮಾಡಿ. ನೋಡಿ ಇದು ಫ್ರಂಟ್ ಸೈಡ್ಗೆ ನಾನು ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ, ಅದನ್ನು ಕರೆಕ್ಟಾಗಿ ಕೂರಿಸಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚ್ ಕರೆಕ್ಟಾಗಿ. ಹೆಚ್ಚು ಕಮ್ಮಿ ಮಾಡಬಾರ್ದು. ಸ್ಟಿಚ್ ಮಾಡುವಾಗ ಒಂದೇ ಲೆವೆಲಾಗಿ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕಿಗೆ, ಸ್ಲೀವ್ಸ್ ಮಾರ್ಕಿಗೂ ಆ ಬಾಡಿ ಮೆಜರ್ಮೆಂಟ್ಗೂ ಕರೆಕ್ಟಾಗಿ ಕೂರಿಸ್ಬೇಕು ಅದನ್ನು. ನೋಡಿ ನಾವು ಮೊದಲೇ ಅದನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ಸ್ಟಿಚ್ ಮಾಡೋವಾಗ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಕೂರಿಸಿದ್ದೀನಿ. ಈಗ ನೋಡಿ ಎರಡು ಸೈಡ್ ಅದೇ ಥರ ಇದೆ. ನೋಡಿ ಈ ಥರ ಬರುತ್ತೆ. ಎಳಿಯೋಕೆ ಹೋಗಬಾರ್ದು ಸ್ಲೀವ್ಸ್ನಾಗಲಿ, ಅದು ಬಟ್ಟೆನ ಎಳಿಬಾರ್ದು ಸ್ಟಿಚ್ ಮಾಡೋವಾಗ. ನೋಡಿ ಫ್ರೆಂಡ್ಸ್, ಈಗ ನಾನು ಸೈಡ್ ಫಿಟ್ಟಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. 1.5 ಇಂಚ್ ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ರಫ್ ಮಾಡ್ಕೋಬೇಕು ಸ್ವಲ್ಪ. ಫಸ್ಟ್ ಸ್ಟಿಚ್ ನಾವೇನು ಮಾಡ್ತೀವಿ ಅದು ಕರೆಕ್ಟ್ ಫಿಟ್ಟಿಂಗ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ಸ್ಟಿಚಸ್ ಹಾಕ್ಕೋಬೇಕು. ನೋಡಿ ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಪ್ರಕಾರ 1.5 ಇಂಚು ನಾನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಸೇಮ್ ಇರುತ್ತೆ. ಇಲ್ಲಿ ಸೈಡಲ್ಲಿ ನಾನು ಹೇಳೋ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಎರಡೂ ಸೈಡು ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ ಒಂದು ಸಲ ಮಾರ್ಕ್ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡಿ. ಒಂದೊಂದು ಕಡೆ ಟೈಟು ಲೂಸು ಆಗಬಾರ್ದು, ಸೇಮ್ ಇರಬೇಕು ಎರಡೂ ಕಡೆನೂ. ಈ ಕಡೆ ಎಷ್ಟು ಮೆಜರ್ಮೆಂಟ್ ನಾವು ಹಿಡ್ದಿರ್ತೀವೋ ಆ ಕಡೆನೂ ಅಷ್ಟೇ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಯಾಕೆ ಇದೆಲ್ಲ ಡೀಟೇಲ್ಸಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ಗೆ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ, ಅದರಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ. ಫುಲ್ ವೀಡಿಯೋಸ್ ನೋಡಿ ಅರ್ಥ ಆಗುತ್ತೆ, ನೀವು ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡ್ತೀನಿ. ಇದು ಸಿಂಪಲ್ ಬ್ಲೌಸು ನಾನು ಇವಾಗ ಸ್ಟಿಚ್ ಮಾಡಿದ್ದು, ಡಿಸೈನ್ಸ್ ಎಲ್ಲ ಮಾಡ್ತೀನಿ. ಮೊದಲು ಈ ಬೇಸಿಕ್ ನಾವು ಕ್ಯಾನ್ವಾಸ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡ್ರೆ ನೆಕ್ಸ್ಟ್ ಪ್ಯಾಚ್ ವರ್ಕ್ ಎಲ್ಲ ಮಾಡೋದನ್ನು ಈಸಿ ಆಗುತ್ತೆ. ಅದರಿಂದ ನಾನು ಸಿಂಪಲ್ ಬ್ಲೌಸ್ ತೋರಿಸ್ತಾ ಇದ್ದೀನಿ. ನೋಡಿ ಪಕ್ಕದಲ್ಲಿ 2-3 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೋಬೇಕು. ನಾನು ಹಾಕಿದ್ದೀನಿ ಇವಾಗಲೇ. ನೋಡಿ ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ. ನೋಡಿ ಎಲ್ಲ ಫಿನಿಶಿಂಗ್ ಆಗಿದೆ. ಮತ್ತು ಇನ್ಸೈಡ್ ಒಂದು ಇದನ್ನು ಪಟ್ಟಿ ಥರ ಅಟ್ಯಾಚ್ ಮಾಡ್ತೀವಿ ನಾವು ಒಳಗಡೆ ಶೋಲ್ಡರ್ ಹತ್ರ. ಈಗ ಇದು ವೇಸ್ಟ್ ರೌಂಡು ನೋಡಿಲ್ಲ ನಾನು. ವೇಸ್ಟ್ ರೌಂಡು ಅದನ್ನು ಸ್ಟಿಚ್ ಮಾಡ್ತೀನಿ. ಡಾಟ್ಸ್ ಹಿಡಿಬೇಕು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಬ್ಯಾಕ್ ಸೈಡು ಡಾಟ್ಸ್ಗೆ, ಅದು 1/2 ಇಂಚ್ಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ 1 ಇಂಚು ಡಾಟ್ಸ್ ಹಿಡಿದ ಹಾಗಾಗುತ್ತೆ. ನೋಡಿ ಎರಡೂ ಸೈಡ್ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ 1/2 ಇಂಚ್ ಹಿಡಿತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಎಲ್ಲ ಕಟಿಂಗ್ ಮಾಡುವಾಗ. ನೋಡಿ ಎರಡೂ ಸೈಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೋದ್ರಿಂದ ಬೇಗ ಅದು ಸ್ಟಿಚ್ಚು ಓಪನ್ ಆಗೋಲ್ಲ. ಇದಾಗಿದೆ. ಈಗ ನಾನು ಹೇಳಿದ್ನಲ್ಲ ಹಾಗೆ ಒಳಗಡೆ ಒಂದು ಪಟ್ಟಿ ಅಟ್ಯಾಚ್ ಮಾಡಬೇಕಿಲ್ಲಿ, ಬ್ರಾ ಪಟ್ಟಿ.
ಅದನ್ನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಲೂಪ್ಸ್ ಥರ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಇದನ್ನ ಈಗ ಇಟ್ಕೊಂಡು ಶೋಲ್ಡರ್ ಹತ್ರ ಸ್ಲೀವ್ಸ್ ಅಟ್ಯಾಚ್ ಮಾಡಿರೋ ಕಡೆ ಅದನ್ನು ಸ್ಟಿಚ್ ಮಾಡಬೇಕು ನೋಡಿ. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಎರಡೂ ಕಡೆನೂ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಬ್ಲೌಸು ರೆಡಿ ಆಗಿದೆ ಫ್ರೆಂಡ್ಸ್. ತುಂಬ ಸಿಂಪಲ್ಲು, ಕಲ್ತ್ಕೊಂಡ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ. ನೀವು ಅರ್ಜೆಂಟ್ ಮಾಡೋಕ್ಕೋಗಿ ಸ್ಟಿಚಿಂಗಲ್ಲಾಗಲಿ ಕಟ್ಟಿಂಗಾಗಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಬ್ಲೌಸ್ ಕೆಟ್ಟೋಗುತ್ತೆ. ಬ್ಲೌಸು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ನೋಡಿ. ಈಗ ಆಲ್ರೆಡಿ ರೆಡಿ ಆಗಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿರಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಅದು ನೋಟಿಫಿಕೇಷನ್ಸ್ ಬರುತ್ತೆ. ಇಲ್ಲಾಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಅದು ಗೊತ್ತಾಗಲ್ಲ ನೋಡಿ. ಈ ಥರ ಎಲ್ಲ ಫಿನಿಶಿಂಗ್ ನೀಟಾಗಿ ಬರಬೇಕು ನೋಡಿ. ಇಷ್ಟೇ ಫ್ರೆಂಡ್ಸ್ ನೋಡಿ. ಸೈಡ್ ಫಿಟ್ಟಿಂಗು ಕರೆಕ್ಟಾಗಿರಬೇಕು. ಸೈಡ್ ಲೆಂತು ಹೆಚ್ಚು ಕಮ್ಮಿ ಬರಬಾರ್ದು. ಈ ರೀತಿ ಬರಬೇಕು. ಈಗ ಫಿನಿಶ್ ಆಗಿದೆ. ಥ್ಯಾಂಕ್ ಯು.